ಹೆಲೋ ಬ್ಯೂಟಿಫುಲ್ ಲೇಡೀಸ್. ಸೊ ಇವತ್ತು ನಮ್ಮನೇಲಿ ನಾಟಿ ಕೋಳಿ ಸಾಂಬಾರು ಮೈಸೂರು ಸ್ಪೆಷಲ್, ಮತ್ತು ನಮ್ಮನೇಲಿ ಹೇಗೆ ನಾನು ನಾಟಿ ಕೋಳಿ ಸಾಂಬಾರು ಮಾಡ್ತೀನಿ ನೋಡೋಣ ಬನ್ನಿ. ಸೊ ನನ್ನ ವೀಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನ್ಯೂ ಕಮರ್ಸ್ಗೆ ಸಪೋರ್ಟ್ ಮಾಡಿ. ಈಗ ಒಂದು ಈರುಳ್ಳಿ ಒಗ್ಗರಣೆಗೆ ತೊಗೊಂಡಿದ್ದೀನಿ, 2 ಈರುಳ್ಳಿ ಗ್ರೈಂಡ್ ಮಾಡೋಕ್ಕೆ, ಮತ್ತು 2 ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಈರುಳ್ಳಿ ಹಾಕೋದ್ರಿಂದ ಚಿಕನ್ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಫಸ್ಟೇ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬಿಡ್ತೀವಿ. ಆಮೇಲೆ ಚಿಕನ್ನು ಅಷ್ಟೇ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಇಡಬೇಕು. ಇಲ್ಲಾಂದರೆ ಅದೊಂಥರ ಸ್ಮೆಲ್ ಬರುತ್ತೆ, ಅದು ಚೆನ್ನಾಗಿರಲ್ಲ ಸಾಂಬಾರಿಗೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ತೊಳೆದಿಡಬೇಕು. ಮತ್ತು ಕುಕ್ಕರ್ಗೆ ಹಾಕಿ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಅದು ಬೇಯಕ್ಕೆ ಬಿಡಬೇಕು. ನೀರೆಲ್ಲ ಹಿಂಗಬೇಕು ಹಂಗೆ ಬೇಯಕ್ಕೆ ಬಿಡಬೇಕು. ನಾನಿಲ್ಲಿ ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು, 3 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ ಮತ್ತು 2 ಈರುಳ್ಳಿ ಇಷ್ಟನ್ನು ಹಾಕಿ ಸಣ್ಣಗೆ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಯಾಕಂದರೆ ಸಾಂಬಾರು ಸ್ವಲ್ಪ ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ನಾವು ಚಿಕನ್ನು ಅಷ್ಟೇ, ಅದು ಚಿಕನ್ ಹಾಕಿರ್ತೀವಲ್ಲ ಅಲ್ಲಿ ನೀರು ಇದೆಯಲ್ಲ ಅದೆಲ್ಲ ಫುಲ್ ಹೋಗಬೇಕು. ಇಲ್ಲಾಂದರೆ ಅದೊಂಥರ ಚುಂಗು ಸ್ಮೆಲ್ ಬಂದರೆ ಅದು ಚಿಕನ್ ಸಾಂಬಾರೇ ಹದಗೆಟ್ಟೋಗುತ್ತೆ. ಸೊ ಅದೆಲ್ಲ ಹೋದ್ಮೇಲೆ ನಾವು ಗ್ರೈಂಡ್ ಮಾಡಿರ್ತೀವಲ್ಲ ಆ ಮಸಾಲ ಹಾಕಿ ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆ ತಳ ಹತ್ಬಿಡುತ್ತೆ. ಇದು ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ತಳ ಹತ್ತತ್ತೆ. ಚೆನ್ನಾಗಿ ಇದನ್ನು ಸ್ಮೆಲ್ ಹೋಗೋ ತನಕ, ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಅದನ್ನು ಅಲ್ಲೇ ಹುರ್ಕೋಬೇಕು. ಹುರ್ಕೊಂಡೆಲ್ಲ ಆದಮೇಲೆ ಅದನ್ನು ನಾನು ಬರೀ ಗ್ರೀನ್ ಮಸಾಲದಲ್ಲೇ 1-2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಇಲ್ಲಿ ಸಿಟಿಲಿ ಸಿಗೋ ಕೋಳಿಗೆ 2 ವಿಷಲ್ ಸಾಕು. ಹಳ್ಳಿಲಿ ಏನಾದ್ರು ಸಿಗುತ್ತೆ ಅಂದರೆ ಅದಕ್ಕೊಂದು 3-4 ವಿಷಲ್ ಬೇಕಾಗುತ್ತೆ. ಇಲ್ಲಷ್ಟು ನಾಟಿ ಅಂದರೆ ಫುಲ್ ಪ್ಯೂರ್ ನಾಟಿ ಸಿಗಲ್ಲ ಇಲ್ಲಿ. ಅದಕ್ಕೋಸ್ಕರ 2 ವಿಷಲ್ ಕೂಗಿಸ್ಕೊಂಡಿದ್ದೆ. ಆದರೂ ಸ್ವಲ್ಪ ಬೆಂದಿತ್ತು. ಇನ್ನೂ ಸ್ವಲ್ಪ ನಾನು ಆಮೇಲೆ ಕಾಯ್ಕೊಂಡು ಬೇಯಿಸ್ಕೊಂಡಲ್ಲ, ಸಾಕಾಯಿತು. 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಇಲ್ಲಾಂದರೆ ಫುಲ್ಲು ಬೆಂದು ಎಲ್ಲ ಮೊಸರು ಥರ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಕೂಗಿಸಾದ್ಮೇಲೆ ನಿಮಗೆ ಈ ಥರ ಕಾಣಿಸುತ್ತೆ. ಇದರಲ್ಲೂ ಕೆಲವರು ಮಕ್ಕಳಿಗೆಲ್ಲ ಅನ್ನ ಕೊಟ್ಟು ತಿನ್ನಿಸ್ತಾರೆ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಒಂದು ಅರ್ಧ ಹೋಳು ಕಾಯಿ ಹಾಕೋಬೇಕಾಗತ್ತೆ. ಮತ್ತು ಈಗ ನಾನು ನೆಕ್ಸ್ಟ್ ಕುಕ್ಕರ್ಗೆ ಶಿಫ್ಟ್ ಮಾಡ್ತೀನಿ. ಅಂದರೆ ಆ ಕುಕ್ಕರು ಸ್ವಲ್ಪ ಚಿಕನ್ ಜಾಸ್ತಿ ಆಯಿತು, ಸಾಂಬಾರು ಉಳಿಸಲ್ಲ ಅಂದ್ಬಿಟ್ಟು ನಾನು ದೊಡ್ಡ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಇನ್ಮೇಲೆ ಕೂಗ್ಸಲ್ಲ, ನಾನು ಜಸ್ಟ್ ಅದನ್ನು ಬೇಯಿಸ್ಕೊತೀನಿ ಅಷ್ಟೇ. ಎಲ್ಲ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೋಸ್ಕರ ಇವಾಗ ಏನು ಮಾಡಬೇಕು, ಚೆನ್ನಾಗಿ ಬೇರೆ ಕುಕ್ಕರ್ಗೆ ಹಾಕಿ ಅಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಿದ್ದೆಲ್ಲ ಆದಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಇಲ್ಲೇ ಗೊತ್ತಾಗ್ಬಿಡುತ್ತೆ ಚಿಕನ್ ಸ್ಮೆಲ್ಲು, ಸಾಂಬಾರು ಹೇಗೆ ಟೇಸ್ಟಿಯಾಗಿ ಬರುತ್ತೆ ನಮ್ಗೆ ಇಲ್ಲೇ ಎಲ್ಲ ಗೊತ್ತಾಗ್ಬಿಡುತ್ತೆ. ಅಷ್ಟು ಎಮ್ಮೆಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಎಮ್ಮೆಯಾಗಿರುತ್ತೆ. ಮತ್ತು ನಾನು ಜಾರ್ಗೆ ಇನ್ನೊಂದು ಏನು ಮಾಡ್ತಿದ್ದೀನಿ ಅಂದರೆ, ಈಗ ಒಂದು ಕಾಯಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ, 2 ಟೊಮೆಟೊ ಹಾಕ್ತಾಯಿದ್ದೀನಿ. ಕೆಲವರು ಟೊಮೆಟೊ ಇಷ್ಟ ಆಗಲ್ಲ ಅಂದರೆ 1 ಟೊಮೆಟೊ ಹಾಕ್ಕೊಳ್ಳಿ, ನಿಮ್ಗೆ ಹೇಗೆ ಬರೋದು ಹಾಗೆ ಇದು ಮಾಡ್ಕೊಳ್ಳಿ. ಕೆಲವರು ಟೊಮೆಟೊ ಇಷ್ಟಪಡಲ್ಲ, ಕೆಲವರು ಈರುಳ್ಳಿ ಇಷ್ಟಪಡಲ್ಲ. ಅವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಕ್ವಾಂಟಿಟಿ ಹಾಕ್ಕೋಬೋದು. ಈ ಥರ ನಾನು ಮಾಡೋ ಥರ ಮಾಡಿದ್ರೆ ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಇವಾಗೇನು ಮಾಡಿದೆ, ಟೊಮೆಟೊ ಹಾಕ್ತೆ ಮತ್ತು ಒಂದು ಅರ್ಧ ಹೋಳು ಕಾಯಿ ಹಾಕ್ತೆ. ಅದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ. ಈಗ ಸಾಂಬಾರು ಕುದೀತಾ ಇದೆ ಮತ್ತು ನಾವು ನುಣ್ಣಗೆ ಗ್ರೈಂಡ್ ಮಾಡಿರೋ ಕಾಯಿ ಮತ್ತು ಟೊಮೆಟೊನ ನುಣ್ಣಗೆ ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಮತ್ತು ನಾವು ಇದಕ್ಕೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡಬೇಕು. ಅಂದರೆ ಇನ್ನೂ ಸ್ವಲ್ಪ ಟೇಸ್ಟಾಗಿ ಬರಬೇಕು ಸಾಂಬಾರು ಅಂತಂದರೆ ಹುಚ್ಚೆಳ್ಳು ಅಂತ ಎಲ್ಲ ಕೇಳಿರ್ತೀರ. ಹುಚ್ಚೆಳ್ಳನ್ನ ಪುಡಿ ಮಾಡಿ ಇಲ್ಲ ಅದನ್ನು ಚೆನ್ನಾಗಿ ನೀರು ಹಾಕಿ ಆಡಿಸ್ಕೊಂಡು ಅದರಲ್ಲಿ ಬರೋ ರಸನ ಹಾಲನ್ನ ಇದಕ್ಕೆ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟು ಸ್ವಲ್ಪ ನಾಟಿ ಸ್ಟೈಲೇ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಅದನ್ನೊಂದು ಸ್ವಲ್ಪ ಮಾಡಿ ಹಾಕೋಣ ಅಂದ್ಬಿಟ್ಟು ಇದು ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಈಗಲೇ ನೀರು ಹಾಕ್ಕೋಬೋದು, ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೋದು. ಇಲ್ಲ ಹುಚ್ಚೆಳ್ಳನ್ನೆಲ್ಲ ಅದು ಗ್ರೈಂಡ್ ಮಾಡಿ ಹಾಕಿ ಅದ್ರ ಹಾಲೆಲ್ಲ ಹಾಕಿದ್ಮೇಲೆ ಬೇಕಾದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ಈ ಹುಚ್ಚೆಳ್ಳಲ್ಲಿ ಸಣ್ಣ ಕಲ್ಲುಗಳಿರುತ್ತೆ, ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಸೋಸ್ಕೊಂಡು ಅದಾದಮೇಲೆ ನಾವು ಸ್ವಲ್ಪ ನೀರು ಜೊತೆ ಹಾಕಿ ಚೆನ್ನಾಗಿ ಇದನ್ನು ಅಷ್ಟೇ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಹಾಲು ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಾನು ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದನ್ನು ಸೋಸ್ಕೋಬೇಕು. ಆ ಮೇಲ್ಗಡೆ ಇರೋದನ್ನೆಲ್ಲ ತೆಗೆದುಬಿಡಬೇಕು ಸಿಪ್ಪೆ. ಬರೀ ಹಾಲು ಮಾತ್ರ, ನಾವು ನೀರು ಎಷ್ಟು ಹಾಕಿರ್ತೀವಿ ಅಷ್ಟೇ ನೀರಲ್ಲಿ ಅದನ್ನೆಲ್ಲ ನೀಟಾಗಿ ಈ ಥರ ಸೋಸ್ಕೊಂಡು ಆ ಮೇಲ್ಗಡೆ ಇರೋದೆಲ್ಲ ಬಿಸಾಕಬೇಕು. ಹಾಲು ಮಾತ್ರ ಸಾಂಬಾರಿಗೆ ಹಾಕಬೇಕು. ಎಷ್ಟು ಹೆಮ್ಮೆಯಾಗಿತ್ತು ಅಂದರೆ ಅಷ್ಟು ಸೂಪರಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಈ ಥರ.
ಹೇಗೆ ಬರುತ್ತೆ ಅಂತ ಹೇಳಿ. ಈಗ ಗಡಿಬಿಡಿಯಲ್ಲಿ ಅಡುಗೆ ಮಾಡಬೇಕು, ಟೈಮ್ ಇಲ್ಲ ಅಂಥವ್ರಿಗೆಲ್ಲ ಈ ಥರ ಹೆಲ್ಪ್ ಆಗುತ್ತೆ. ಅದಕ್ಕೆ ಕಾಯಬೇಕು ಇದಕ್ಕೆ ಕಾಯಬೇಕು ಅನ್ನೋದೇನಿರಲ್ಲ, ಚಟ ಅಂತ ಮಾಡಿಬಿಡ್ಬೋದು. ಹಾಗೆ ನಾನು ಹೋಮ್ ಮೇಡು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ನಾವು ಮಟನ್ ಸಾಂಬಾರು ಬೇರೆ, ಬೇಳೆ ಸಾಂಬಾರು ಬೇರೆ ಮಾಡ್ಕೊಂಡಿರ್ತೀವಿ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ನಿಮ್ಗೆ ಹೇಗೆ ಬೇಕು ಹಾಗೆ ನೀವು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಹಾಕ್ಕೋತೀವಿ ಅಂದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಥರ ಹೋಮ್ ಮೇಡು ಯೂಸ್ ಮಾಡಿ. ಈ ಥರ ಸಾಂಬಾರು ಬಂದಿತ್ತು, ಇನ್ನೂ ಚೆನ್ನಾಗಿತ್ತು ಸಂಜೆ ಗಂಟ. ಒನ್ಸ್ ಟ್ರೈ ಮಾಡಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮೈ ಚಾನಲ್. ನ್ಯೂ ಕಮರ್ಸ್ಗೆ ಪ್ಲೀಸ್ ಹೆಲ್ಪ್ ಮಾಡಿ.